ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ BEdಗೆ 2023-24 ಸಾಲಲ್ಲಿ ಅಪ್ಲಿಕೇಶನ್ ಹಾಕಿ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿರತಕ್ಕಂಥ ಅಂದರೆ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಏನು ಪ್ರಕಟ ಮಾಡಿದಲ್ಲ 1:2 ಪ್ರಕಾರ ಅದರಲ್ಲಿ ವಿದ್ಯಾರ್ಥಿಗಳು ಯಾರು ವೆರಿಫಿಕೇಶನ್ಗೆ ಹೋಗಿರುವಂಥ ವಿದ್ಯಾರ್ಥಿಗಳು ಇವಾಗ ವೆರಿಫಿಕೇಶನ್ನ ಕೂಡ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು ಆ ಒಂದು ಲಿಸ್ಟಲ್ಲಿ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇರುವಂಥ ಪ್ರಶ್ನೆ ಅಂದರೆ ಕಾಲೇಜಿನ ಒಂದು ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಯಾಕಂದರೆ ಇವಾಗ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಪ್ರಕಟ ಮಾಡಿದರೆ ಹಾಗಾಗಿ ನಮಗೆ ಕಾಲೇಜಿನ ಸಿಕ್ಕಿಲ್ಲ ಕಾಲೇಜಿನ ಒಂದು ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಯಾವ ಆಧಾರದ ಮೇಲೆ ಯಾವ ಮಾನದಂಡಗಳ ಮೇಲೆ ಯಾವ ಒಂದು ಬೇಸ್ ಮೇಲೆ ನಮಗೆ ಕಾಲೇಜನ್ನು ಅಲರ್ಟ್ ಮಾಡ್ತಾರೆ ಕಾಲೇಜ್ ಸಿಗುತ್ತಾ ನಮಗೆ ಇಲ್ವಾ ಏನು ಎತ್ತ ಅಂತ ಸಾಕಷ್ಟು ಡೌಟ್ಗಳಿದೆ ಯಾವಾಗ ಈ ಒಂದು ದಿನಾಂಕ ಅಂತೆಲ್ಲ ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೇವೆ ನಿಮಗೆ ಯಾವ ದಿನಾಂಕದ ಒಂದು ಕಾಲೇಜಿನ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಮತ್ತು ಯಾವ ಬೇಸ್ ಮೇಲೆ ಆಗುತ್ತೆ ಏನೇನೆಲ್ಲ ಪರಿಗಣಿಸ್ತಾರೆ ಇದರ ಪ್ರಕಾರ ನಿಮಗೆ ಸೀಟ್ ಸಿಗುತ್ತಾ ಸಿಕ್ಕಲ್ವಾ ಏನು ಅನ್ಕೋಬಹುದು ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊತೀರಾ ಹೆಚ್ಚಿಗೆ ಒಂದು BEd ಸುದ್ದಿ ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅದರಲ್ಲಿ ಅಧಿಕೃತ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳು ಒಂದು ನೋಟಿಫಿಕೇಶನ್ಗಳು ಎಲ್ಲ ಒಂದು ಮಾಹಿತಿಗಳು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಬೇಗ ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಇರ್ತವೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರುತ್ತೆ ನಿಮ್ದು ಪ್ರಶ್ನೆ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಬಹುದು ಫಾಲೋ ಕೂಡ ಮಾಡಿ ಅಂತ ಹೇಳ್ತಾ ಎಷ್ಟೋ ಜನ ಫಾಲೋನು ಕೂಡ ಮಾಡದೇನೆ ಹಾಗೆ ಮೆಸೇಜ್ ಮಾಡ್ತಿರ್ತೀರಾ ಓಕೆ ಅಂತ ಹೇಳ್ತಾ ಇವಾಗ ವಿದ್ಯಾರ್ಥಿಗಳಿಗೆ ವಿಡಿಯೋ ಲೈಕ್ ಡಿಸ್ಲೈಕ್ ನಿಮಗೆ ಬಿಟ್ಟಿರ್ತೀವಿ ಆಪ್ಷನ್ ಅಂತ ಹೇಳ್ತೀವಿ ಈಗ ವಿದ್ಯಾರ್ಥಿಗಳಿಗೆ BEd 2023-24 ಸಾಲಲ್ಲಿ ಅಪ್ಲಿಕೇಶನ್ ಹಾಕಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ಆಧಾರದ ಮೇಲೆ ಕಾಲೇಜನ್ನು ಸೆಲೆಕ್ಟ್ ಮಾಡ್ತಾರೆ ಕಾಲೇಜಿನ ಒಂದು ಸೆಲೆಕ್ಷನ್ ಲಿಸ್ಟ್ ಯಾಕೆ ಇದುವರೆಗೂ ಪ್ರಕಟ ಆಗಿಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ಕಳೆದ ಬಾರಿಗಿಂತ ಈ ಬಾರಿ ಒಂದು ಪ್ರೊಸೆಸ್ಗಳನ್ನು ಚೇಂಜಸ್ ಮಾಡಿರುವಂಥದ್ದು ವೆರಿಫಿಕೇಶನ್ ಪ್ರೊಸೆಸ್ಸಲ್ಲಿ ಚೇಂಜಸ್ ಆಗಿರೋ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಒಂದು ಕಾಲೇಜುಗಳನ್ನು ಪ್ರಕಟ ಮಾಡಿಲ್ಲ ಅವರು ಅಂದರೆ ವಿದ್ಯಾರ್ಥಿಗಳಿಗೆ ಕಳೆದ ಬಾರಿಯಲ್ಲಿ ಮೆರಿಟ್ ಲಿಸ್ಟನ್ನು ಪ್ರಕಟ ಮಾಡಿ ಅದರ ಪ್ರಕಾರ ವೆರಿಫಿಕೇಶನ್ನ ಕರೆಯುವಂಥ ಸಂದರ್ಭದಲ್ಲಿ ಮೆರಿಟ್ ಲಿಸ್ಟ್ ಪ್ರಕಾರ ವಿದ್ಯಾರ್ಥಿಗಳಿಗೆ ಅವರ ಒಂದು ಪರ್ಸೆಂಟೇಜ್ ರಿಸರ್ವೇಷನ್ ಇನ್ನೊಂದು ಮತ್ತೊಂದು ಬೇಸ್ ಮೇಲೆ ಅವರಿಗೆ ಕಾಲೇಜಿಗೆ ಸೆಲೆಕ್ಷನ್ ಲಿಸ್ಟು ಕೂಡ ಪ್ರಕಟ ಆಗಿತ್ತು ವಿದ್ಯಾರ್ಥಿಗಳಿಗೆ ಕಾಲೇಜನ್ನು ಕೂಡ ಪ್ರಕಟ ಮಾಡಿರ್ತಾ ಇದ್ರು ಎಲಿಜಿಬಲ್ ನಾಟ್ ಎಲಿಜಿಬಲ್ ಅಥವಾ ಎಲಿಜಿಬಲ್ ಬಟ್ ನಾಟ್ ಸೆಲೆಕ್ಟ್ ಎಲ್ಲ ಒಂದು ಲಿಸ್ಟ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಬರ್ತಾ ಇತ್ತು ಈ ಬಾರಿ ಏನು ಮಾಡಿದ್ದಾರೆ ಅಂದರೆ 1:2 ಪ್ರಕಾರ ವಿದ್ಯಾರ್ಥಿಗಳಿಗೆ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಅನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದರೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಕರೆಸಿದ್ದಾರೆ ವೆರಿಫಿಕೇಶನ್ ಆದಮೇಲೆ ಕಾಲೇಜು ಸೆಲೆಕ್ಷನ್ ಲಿಸ್ಟ್ ಅನ್ನು ಪ್ರಕಟ ಮಾಡೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು ಹೀಗಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆಗಳು ಹೆಚ್ಚಾಗ್ತಿದೆ ಕಾಲೇಜಿನ ಯಾವ ಬೇಸ್ ಮೇಲೆ ಕೊಡ್ತಾರೆ ಹಾಗಾದ್ರೆ ನಮಗೆ ಯಾವಾಗ ಕೊಡ್ತಾರೆ ಅಂತಲ್ಲ ಈ ಕುರಿತು ಕೂಡ ನಿಮಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಕಾಲೇಜು ಸೆಲೆಕ್ಷನ್ ಲಿಸ್ಟ್ ಅಂತ ಏನಿದೆಯಲ್ಲ ಅದನ್ನು ಡಿಸೆಂಬರ್ 28, 2023 ಪ್ರಕಟಿಸಲಾಗ್ತಿದೆ ಅಂತ ಇಲಾಖೆ ಕಡೆಯಿಂದ ಅಧಿಕೃತ ಮಾಹಿತಿನ ಕೂಡ ಕೊಟ್ಟಿದ್ದಾರೆ ದಾಖಲಾತಿ ಒಂದು ಪರಿಷ್ಕೃತ ವೇಳಾಪಟ್ಟಿನ ಪ್ರಕಟ ಮಾಡಿದ್ರಲ್ಲ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅದರಲ್ಲೇ ವಿದ್ಯಾರ್ಥಿಗಳಿಗೆ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದು ಕಾಲೇಜಿನ ಸೆಲೆಕ್ಷನ್ ಲಿಸ್ಟ್ ಅಂತ ಏನಿದೆಯಲ್ಲ ನಿಮಗೆ ಕಾಲೇಜುಗಳ ಒಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಅದನ್ನು ಡಿಸೆಂಬರ್ 28, 2023 ಪ್ರಕಟ ಕೂಡ ಮಾಡ್ತೀವಿ ಅಂತ ಇಲಾಖೆಯವರ ಮಾಹಿತಿನ ಕೊಟ್ಟಿದ್ದಾರೆ ಇದೀಗ ವಿದ್ಯಾರ್ಥಿಗಳಿಗೆ ಪ್ರಕಟಕ್ಕೆ ಡೇಟ್ ಅಂತೂ ಗೊತ್ತಾಯಿತು ಡಿಸೆಂಬರ್ 28 ಬರುತ್ತೆ ಅಂದ್ಬಿಟ್ಟು ಯಾವ ಆಧಾರದಲ್ಲಿ ಬರುತ್ತಾಗಿದ್ರೆ ಏನನ್ನ ಕನ್ಸಿಡರ್ ಮಾಡ್ತಾರೆ ನಮ್ಮದು ಅಂತ ಹೇಳಿದ್ರೆ ಇದೀಗ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಏನೇನು ಕರೆಸಿದ್ರಲ್ಲ ವೆರಿಫಿಕೇಷನಲ್ಲಿ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ವಾಪಸ್ ಹೋಗ್ಬಿಡುವಂಥದ್ದು ಅಂದರೆ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಪ್ರೋಸೆಸ್ ಜಾಸ್ತಿ ಇದೆ ಅಥವಾ ಆ ಡಾಕ್ಯುಮೆಂಟ್ಸ್ ಎಲ್ಲ ಈ ಡಾಕ್ಯುಮೆಂಟ್ಸ್ ಎಲ್ಲ ಇನ್ನೊಂದು ಮತ್ತೊಂದು ಇಲ್ಲೇ ರಿಜೆಕ್ಟ್ ಆಗಿ ಸಾಕಷ್ಟು ವಿದ್ಯಾರ್ಥಿಗಳು ಹೋಗ್ಬಿಡ್ತಾರೆ ಇಲ್ಲಿ ಒಂದು ಸೆಲೆಕ್ಟ್ ಆಗ್ತಕ್ಕಂಥ ಅಂದರೆ ಸಕ್ಸಸ್ಫುಲ್ ಆಗಿ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಡಾಟಾನೆಲ್ಲ ಅಪ್ಡೇಟ್ ಅಂತ ಮಾಡ್ತಾರೆ ಅವರು ಅಪ್ಡೇಟ್ ಮಾಡಿದ್ರೆ ಅದರ ಒಂದು ಡೀಟೇಲ್ಸನ್ನು ತಗೋತಾರೆ ಅದರ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಫೈನಲ್ ಆಗಿರತಕ್ಕಂಥ ವಿದ್ಯಾರ್ಥಿಗಳ ಲಿಸ್ಟನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಅವರ ಒಂದು ದತ್ತಾಂಶ ಸಂಗ್ರಹಣೆ ಎಲ್ಲ ಪಡ್ಕೊಳ್ಳೋದ್ರ ಮುಖಾಂತರ ಆ ಒಂದು ವಿದ್ಯಾರ್ಥಿಗಳ ಒಂದು ಪರ್ಸೆಂಟೇಜನ್ನು ಕೌಂಟ್ ಮಾಡ್ತಾರೆ ಪರ್ಸೆಂಟೇಜ್ ಬೇಸ್ ಮೇಲೆ ನಂತರದಲ್ಲಿ ಕ್ಯಾಟಗರಿ ರಿಸರ್ವೇಷನ್ ಬೇಸ್ ಮೇಲೆ 371J ಆಗಿರ್ಬೋದು ಅವರಿಗೆ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು NSS ಸ್ಪೋರ್ಟ್ಸು ಈ ಥರ ಒಂದು ರಿಸರ್ವೇಷನ್ಗಳೇನು ಬರುತ್ತಲ್ಲ ವಿದ್ಯಾರ್ಥಿಗಳಿಗೆ ಈ ಎಲ್ಲ ರಿಸರ್ವೇಷನ್ಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನೆಲ್ಲ ರಿಸರ್ವೇಷನ್ಗಳು ಮತ್ತು ಪರ್ಸೆಂಟೇಜು ಎರಡನ್ನ ಒಂದು ಸೇರಿಸೋದ್ರ ಮುಖಾಂತರ ಒಂದು ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಕಾಲೇಜ್ ಸೆಲೆಕ್ಷನನ್ನು ಮಾಡ್ಕೊಂಡ್ಬರ್ತಾರೆ ಅಂದರೆ ಹೆಚ್ಚಿಗೆ ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ರಿಸರ್ವೇಷನ್ ಇರುವಂಥ ವಿದ್ಯಾರ್ಥಿಗಳಿಗೆ ಅವ್ರು ಅಂದ್ಕೊಂಡಿರುವಂಥ ಟಾಪ್ ಕಾಲೇಜಸ್ಗಳೇ ಸಿಗ್ತಾ ಹೋಗ್ತದೆ ಅಂದರೆ ಅವರು ಸೆಲೆಕ್ಟ್ ಮಾಡಿರ್ತಕ್ಕಂಥ ಆದ್ಯತೆ ಅನುಸಾರ ಕಾಲೇಜುಗಳನ್ನು ಕೊಡ್ತಾ ಬರ್ತಾರೆ ವಿದ್ಯಾರ್ಥಿಗಳಿಗೆ ಒಂದನೇ ಕಾಲೇಜಿಗೆ ಅವ್ನಿಗೆ ಪರ್ಸೆಂಟೇಜ್ಗೆ ಇಷ್ಟಿದೆ ಒಂದನೇ ಕಾಲೇಜ್ ಸಿಗಲ್ಲ ಅಂದರೆ ಎರಡನೇ ಕಾಲೇಜ್ ನೋಡ್ತಾರೆ ಮೂರನೇ ಕಾಲೇಜ್ ಈ ಥರ ಆರ್ಡರ್ ವೈಸ್ ನೋಡಿಕೊಂಡು ಈ ಥರ ಕೊಟ್ಕೊಂಡು ಬರ್ತಾರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇದರಲ್ಲಿ ವೆರಿಫಿಕೇಷನಲ್ಲಿ ಫೈನಲ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ ಆ ಒಂದು ವಿದ್ಯಾರ್ಥಿಗಳ ಡಾಟಾನ ತಗೊಳ್ಳೋದ್ರ ಮುಖಾಂತರ ಅದರ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನನ್ನು ಕೊಡ್ತಾ ಬರ್ತಾರೆ ಒಂದು ವಿದ್ಯಾರ್ಥಿಗಳಿಗೆ ಮೆರಿಟ್ ಲಿಸ್ಟ್ ಇದರ ಬೇಸ್ ಮೇಲೆ ಮೆರಿಟ್ ಲಿಸ್ಟನ್ನು ಇನ್ನೊಂದು ಪ್ರಕಟ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಲಿಸ್ಟ್ ಏನು ಬರುತ್ತಲ್ಲ ಇವಾಗ 1:2 ಪ್ರಕಾರ ಈ ಇರ್ತಕ್ಕಂಥ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟನ್ನು ಒಂದು ಸೆಲೆಕ್ಷನ್ ಆ ಒಂದು ಪರ್ಸೆಂಟೇಜು ಅವರ ಒಂದು ರಿಸರ್ವೇಷನ್ ಬೇಸ್ ಮೇಲೆ ಒಂದು ಕಾಲೇಜುಗಳನ್ನು ಹಂಚಿಕೆ ಮಾಡ್ಕೊಂಡು ಬರ್ತಾರೆ ಮೇಯ್ನಾಗಿ ಪರ್ಸೆಂಟೇಜನ್ನು ನೋಡ್ತಾರೆ ರಿಸರ್ವೇಷನ್ನ ನೋಡ್ತಾರೆ ಈ ಎರಡು ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಪ್ರಿಫರೆನ್ಸ್ ಏನಿರುತ್ತೆ ಕಾಲೇಜುಗಳು ಫಸ್ಟು ಸೆಕೆಂಡು ಥರ್ಡು ಫೋರ್ತು ಒಂದು 20 ಕಾಲೇಜ್ ಇತ್ತು ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿಗೆ ಕಾಲೇಜ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಕೆಲವು ವಿದ್ಯಾರ್ಥಿಗಳು 5-6 ಕಾಲೇಜುಗಳನ್ನು ಕೂಡ ಸೆಲೆಕ್ಟ್ ಮಾಡಿರ್ಬೋದು ಕೆಲವರು 3 ಕಾಲೇಜ್ ಕೂಡ ಸೆಲೆಕ್ಟ್ ಮಾಡಿರ್ಬೋದು ಹೆಚ್ಚಿಗೆ ಪರ್ಸೆಂಟೇಜ್ ಇದೆ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಹೋಪ್ ಇಟ್ಕೊಂಬೋದು ಈಗ 85%ಗಿಂತ ಹೆಚ್ಚಿಗೆ ಇದೆ ಅಂದರೆ ನೀವು ಅಪ್ಲೈ
ಮಾಡಿರ್ತಕ್ಕಂಥ ಟಾಪ್ 3 ಕಾಲೇಜಸಲ್ಲೇ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಇವಾಗ ಹೆಚ್ಚಿಗೆ ಬೇರೆ ಬೇರೆ ಕ್ವಶನ್ಸ್ಗಳನ್ನು ಕೂಡ ಕೇಳ್ಬೋದಾಗಿರುತ್ತೆ. ನಮಗೆ ಇಷ್ಟು ಪರ್ಸೆಂಟ್ ಇದೆ, ನನಗೆ ಸೀಟ್ ಸಿಕ್ಕುತ್ತಾ ಸಿಕ್ಕಲ್ವ ಏನು ಅಂತ. ಸೊ ಅದ್ರ ಬಗ್ಗೆನೂ ಕೂಡ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಮಾಹಿತಿಯನ್ನು ಕೊಡ್ತೇವೆ. ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ವಿದ್ಯಾರ್ಥಿಗಳಿಗೆ ಒಂದು 85% ಹೆಚ್ಚಿಗೆ ಪರ್ಸೆಂಟೇಜ್ ಇದೆ. ನೀವು ಯಾವ ಕಾಲೇಜ್ ಆಗಿರ್ತೀರ ಟಾಪ್ 3 ಕಾಲೇಜಸಲ್ಲಿ ಸೀಟ್ ಸಿಗೋ ಸಾಧ್ಯತೆಗಳಿರುತ್ತೆ. ಬಟ್ ಅಲ್ಲಿನ ಕಾಂಪಿಟೇಷನ್ ಯಾವ ಥರ ಇರುತ್ತೆ ಅದ್ರ ಬೇಸ್ ಮೇಲೆ ಆಗುತ್ತೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಮಾನದಂಡ ಏನಿದೆಯಲ್ಲ ಯಾವ ಥರ ಬೇಸ್ ಮೇಲೆ ಹಂಚಿಕೆ ಮಾಡ್ತಾರೆ ಅಂತ ನಿಮ್ಮೊಂದು ಪರ್ಸೆಂಟೇಜು ರಿಸರ್ವೇಷನ್ ಎರಡನ್ನ ಕನ್ಸಿಡರ್ ಮಾಡೋದ್ರ ಮುಖಾಂತರ ಜೊತೆಗೆ ಆ ಒಂದು ಕಾಲೇಜಿನಲ್ಲಿ ಏನಿರ್ತಕ್ಕಂಥ ಅಂದರೆ ಹೆಚ್ಚಿಗೆ ಅಪ್ಲಿಕೇಶನ್ ಇರುತ್ತಲ್ಲ ವಿದ್ಯಾರ್ಥಿಗಳು, ಅಲ್ಲಿ ಕಾಲೇಜಲ್ಲಿ ಅಪ್ಲಿಕೇಶನ್ ಯಾವ ಥರ ಒಂದು ಹೆಚ್ಚಿಗೆ ವಿದ್ಯಾರ್ಥಿಗಳು ಯಾವುದೋ ಒಂದು ಏನೋ ಕಾಲೇಜ್ ಇದೆ ಅನ್ಕೊಂಡು ಆ ಏನೋ ಕಾಲೇಜಿಗೆ ಹೆಚ್ಚಿಗೆ ಒಂದು ಸ್ಪರ್ಧೆಗಳು ಹೆಚ್ಚಿಗೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದರೆ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಪರ್ಸೆಂಟೇಜ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಆ ಒಂದು ಕಾಲೇಜಿಗೆ ಆ ಒಂದು ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಏನಿದೆ, ನಿಮ್ಮ ಒಂದು ಪರ್ಸೆಂಟೇಜ್ ಏನಿದೆ, ಸೊ ರಿಸರ್ವೇಷನ್ ಯಾರಿಗಿದೆ, ಸೊ ಯಾವ ಒಂದು ಕ್ಯಾಟಗರಿ ರಿಸರ್ವೇಷನ್ ಪ್ರಕಾರ ಒಂದು ಸೀಟ್ ಹಂಚಿಕೆ ಮಾಡ್ತಾರಲ್ಲ, ಸೊ ಈ ಒಂದು ಕಾಲೇಜಲ್ಲಿ 75 ಸೀಟ್ ಇದೆ ಅಂದರೆ ಆ ಒಂದು ಕಾಲೇಜಲ್ಲಿ 75 ಸೀಟಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಯಾವ ಸೀಟನ್ನು ಇಡಬೇಕು ಇದರ ಡಿವೈಸ್ ಎಲ್ಲ ಡಿವೈಡ್ ಮಾಡ್ತಾರೆ. ಸೊ ಅದೊಂದು ಲಾಂಗ್ ಪ್ರೊಸೆಸ್ ಇರುತ್ತೆ ಬಿಟ್ಟಿನಲ್ಲಿ. ಸೊ ಒಂದು ಅರ್ಥ ಆಗತ್ತರ ವಿದ್ಯಾರ್ಥಿಗಳಿಗೆ ಬೇಸಿಕ್ ಆಗಿ ಒಂದು ಡೌಟ್ ಇರುತ್ತೆ ಅಂತಂದ್ಬಿಟ್ಟು ಈ ಒಂದು ಎಕ್ಸ್ಪ್ಲೇನ್ ಕೂಡ ಮಾಡಿರುವಂಥದ್ದು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂತ ಕೂಡ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.